ಸ್ನೇಹಿತರೆ, ನೀವು ಯಾವತ್ತಾದ್ರೂ ನಶೆ ಮುಕ್ತಿ ಕೇಂದ್ರದೊಳಗಡೆ ಏನ್ ನಡೀತದೆ ಅಂತ ಯೋಚನೆ ಮಾಡಿದ್ದೀರಾ? ಇವತ್ತು ಅದನ್ನೇ ನಾವು ತಿಳ್ಕೊಳ್ಳೋಣ. ನಶೆ ಮುಕ್ತಿ ಕೇಂದ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು. ಅಂದ್ರೆ ಕುಡಿತ ಬಿಡಿಸೋ ಕೇಂದ್ರ ಇದೆಯಲ್ಲ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು. ನಶೆ ಮುಕ್ತಿ ಕೇಂದ್ರದ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ನಶೆ ಅಂತಂದ್ರೆ ಏನು ಅಂತ. ಮದ್ಯ, ಗಾಂಜಾ, ಗುಟ್ಕಾ, ಸಿಗರೇಟ್ ಇಂತಹ ವಸ್ತುಗಳನ್ನ ಪುನಃ ಬಳಸ್ತಾ ಇರ್ತಾರಲ್ಲ, ದೇಹಕ್ಕೂ ಮನಸ್ಸಿಗೂ ಕಂಟ್ರೋಲ್ ಸಿಗ್ದಂಗೆ ಬಳಸ್ತಾ ಇರ್ತಾರಲ್ಲ, ಅದಕ್ಕೆ ನಾವು ನಶೆ ಅಂತ ಹೇಳ್ತೀವಿ, ವ್ಯಸನ ಅಂತ ಹೇಳ್ತೀವಿ. ಇದರಿಂದ ಹೊರಗೆ ಬರೋಕ್ಕೆ ಸಹಾಯ ಮಾಡುವ ಕೇಂದ್ರನೇ ನಶೆ ಮುಕ್ತಿ ಕೇಂದ್ರ. ಒಬ್ಬ ವ್ಯಕ್ತಿ ನಶೆ ಮುಕ್ತಿ ಕೇಂದ್ರಕ್ಕೆ ಬಂದಾಗ ಮೊದಲು ಮಾಡೋ ಕೆಲಸನೇ ಆ ವ್ಯಕ್ತಿನ ರಿಜಿಸ್ಟರ್ ಮಾಡ್ತಾರೆ, ಅಡ್ಮಿಷನ್ ಮಾಡ್ತಾರೆ. ಆ ವ್ಯಕ್ತಿ ಯಾವ ನಶೆಗೆ ಒಳಗಾಗಿದ್ದಾನೆ ಮತ್ತೆ ಎಷ್ಟು ವರ್ಷದಿಂದ ಒಳಗಾಗಿದ್ದಾನೆ, ಅವನ ಆರೋಗ್ಯ ಹೇಗಿದೆ ಅನ್ನೋದನ್ನೆಲ್ಲ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ನಂತರ ಆತನಿಗೆ ಡಿಟಾಕ್ಸಿಫಿಕೇಶನ್, ಡಿಟಾಕ್ಸ್ ಅಂತ ಹೇಳಿ ಒಂದು ಪ್ರಮುಖವಾದಂತ ಇದೆ. ಇಲ್ಲಿ ದೇಹದೊಳಗಿನ ವಿಷ ಪದಾರ್ಥಗಳನ್ನ, ಕೆಮಿಕಲ್ ಏನಿದೆ ಅದನ್ನ ನಿಧಾನವಾಗಿ ಹೊರತೆಗೆಯುವಂತ ಕೆಲಸವನ್ನ ಡಾಕ್ಟರ್ಗಳ ಮೇಲ್ವಿಚಾರಣೆಯಲ್ಲಿ ಮಾಡ್ತಾರೆ. ಔಷಧಿ ಕೊಡ್ತಾರೆ. ಕೆಲವರಿಗೆ ಕೈ ನಡುಕ ಆಗುತ್ತೆ, ಕೋಪ ಬರುತ್ತೆ, ಬೇಸರ ಬರುತ್ತೆ, ದೇಹದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಇವನ್ನೆಲ್ಲ ವಿಡ್ರೋಲ್ ಸಿಂಡ್ರೋಮ್ ಅಂತಾರೆ. ಇವನ್ನೆಲ್ಲವನ್ನು ಅಲ್ಲಿ ಸರಿಪಡಿಸ್ತಾರೆ. ಅತಿ ಮುಖ್ಯವಾಗಿರೋ ಮತ್ತೊಂದು ಹಂತ ಏನು ಅಂತಂದ್ರೆ ಕೌನ್ಸಿಲಿಂಗ್. ಇದು ಹೃದಯದ ಕೆಲಸ, ಅಂದ್ರೆ ಮನಸ್ಸಿನ ಕೆಲಸ. ಇಲ್ಲಿ ಕೌನ್ಸಿಲರ್ಗಳು ವ್ಯಕ್ತಿಯ ಜೊತೆ ಮಾತನಾಡ್ತಾರೆ. ಅವನು ಯಾಕೆ ವ್ಯಸನಕ್ಕೆ ಬಿದ್ದ, ಅವನ ಮನಸ್ಸಿನ ಸಮಸ್ಯೆಗಳೇನು, ಅವನಿಗೆ ಹೇಗೆ ಬದಲಾವಣೆ ತರಬೇಕು ಅನ್ನೋದನ್ನ ತಿಳಿಸ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸಲಹೆಯನ್ನ ಕೊಡ್ತಾರೆ. ಇನ್ನೊಂದು ಗುಂಪು ಚಿಕಿತ್ಸೆ. ಇಲ್ಲಿ ಒಂದೇ ಸಮಸ್ಯೆ ಇರುವ ಜನ ಎಲ್ಲರೂ ಸೇರ್ತಾರೆ. ಸೇರ್ಬಿಟ್ಟು ನನಗೆ ಹೀಗಾಗ್ಲಿಕ್ಕೆ ಏನ್ ಕಾರಣ, ನಾನು ಹೇಗೆ ಬದಲಾಗಿದ್ದೀನಿ ಅನ್ನೋದನ್ನ, ಅನುಭವಗಳನ್ನ ಹಂಚ್ಕೊಳ್ತಾರೆ. ಇದರಿಂದ ಮತ್ತೊಬ್ಬ ವ್ಯಕ್ತಿಗೆ ಪ್ರೇರಣೆ ಸಿಗ್ತದೆ, ಜೀವನದಲ್ಲಿ ಬದಲಾವಣೆ ಆಗ್ಬೇಕು ಅನ್ನುವಂತಹ ಪ್ರೇರಣೆ ಸಿಗ್ತದೆ. ಇನ್ನು ಜೀವನದ ಕೌಶಲ್ಯ ತರಬೇತಿ. ವ್ಯಸನ ಬಿಟ್ಟ ನಂತರ ಜೀವನ ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ಕಲಿಸ್ತಾರೆ. ಸೊ ಅದು ಲೈಫ್ ಸ್ಕಿಲ್ ಅನ್ನ ತೋರಿಸುವಂಥದ್ದು. ಇಲ್ಲಿ ಕೆಲಸ, ಕುಟುಂಬ, ಈ ಕುಟುಂಬದಲ್ಲಾಗುವಂಥ ಒತ್ತಡ, ಕೆಲಸದಲ್ಲಾಗುವಂಥ ಒತ್ತಡ, ಇವನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ತರಬೇತಿ ಕೊಡ್ತಾರೆ. ಇನ್ನು ಅತಿ ಮುಖ್ಯವಾಗಿರೋ ಮತ್ತೊಂದು ಹಂತ ಏನು ಅಂತಂದ್ರೆ, ಕುಟುಂಬದಲ್ಲಿ ಇರುವಂತಹ ಸದಸ್ಯರಿಗೆ ಸಹ ಇಲ್ಲಿ ಕೌನ್ಸಿಲಿಂಗ್ ಕೊಡ್ತಾರೆ ಅನ್ನುವಂಥದ್ದು. ಆ ವ್ಯಕ್ತಿ ಕುಡಿಯೋದಿಕ್ಕೆ ಏನ್ ಕಾರಣ, ಅವನಿಗೆ ಹೇಗೆ ಸಹಾಯ ಮಾಡಬೇಕು ಅನ್ನೋದನ್ನ ತಿಳಿಸ್ತಾರೆ. ಚಿಕಿತ್ಸೆಯ ನಂತರ, ಆತ ಡಿಸ್ಚಾರ್ಜ್ ಆದ ನಂತರ ನಶೆ ಮುಕ್ತಿ ಕೇಂದ್ರದವರು ಫಾಲೋ ಅಪ್ ಮಾಡ್ತಾರೆ. ವ್ಯಸನ ಬಿಡೋದು ಒಂದಿನದ ಕೆಲಸ ಅಲ್ಲ. ಕೇಂದ್ರದಿಂದ ಹೊರಬಂದ ಮೇಲೂ ಸಹ ಫಾಲೋ ಅಪ್ ಮಾಡ್ತಾರೆ, ಮತ್ತೆ ವ್ಯಸನಕ್ಕೆ ಹೋಗದಂತೆ ಗಮನ ಕೊಡ್ತಾರೆ. ಸ್ನೇಹಿತರೆ, ನಶೆ ಮುಕ್ತಿ ಕೇಂದ್ರ ಅನ್ನುವಂಥದ್ದು ಶಿಕ್ಷೆ ಕೊಡೋ ಜಾಗ ಅಲ್ಲ, ಅದು ಹೊಸ ಜೀವನ ಕೊಡೋ ಜಾಗ. ವ್ಯಸನಕ್ಕೊಳಗಾದವರನ್ನ ದೂಷಿಸಬೇಡಿ, ಅವರಿಗೆ ಸಹಾಯ ಮಾಡಿ. ಸಮಯಕ್ಕೆ ಚಿಕಿತ್ಸೆ ಕೊಡಿಸಿದ್ರೆ ಅವರು ಮತ್ತೆ ಒಳ್ಳೆಯ ಜೀವನವನ್ನ ನಡೆಸಬಹುದು. ಧನ್ಯವಾದಗಳು.